ಪೈರೋ ಬಾಯ್. ಪೈರನ ಕೊಟ್ಟು ಕಳಿಸ್ತೀಯಾನ ಇವಾಗ. ಬಾಯ್. ನಮಸ್ಕಾರ ಎಲ್ರಿಗೂ. ಇವಾಗ ಟೈಮ್ ಬಂದು 6:54 ಆಗಿದೆ. ಇವತ್ತು ಏನಂದರೆ ಇವತ್ತು ನಾನು ಒಂದು ಹೊಸ ಗಾಡಿ ತೊಗೊಂಬರೋಣ ತೊಗೊಂಡಿದ್ದೀವಿ. ಬೆಳಿಗ್ಗೆ ನೀವು ಹೇಳ್ದಂಗೆ ಅದೇ ಚೇತನ್ ಅವ್ರದ್ದು ಒಂದು ಚಿಕ್ಕ ಅಪ್ಗ್ರೇಡ್ ಆಗ್ತಿದ್ದಾರೆ ಸಡನ್ ಒಂದು ನೆಕ್ಸ್ಟ್ ಮೇಜರ್ ರೈಡಿಗೆ. ಗಾಡಿನ ಸ್ವಲ್ಪ ಓಡಿಸ್ಕೊಂಡು ತುಂಬ ದೂರಾಗಿದೆ. ನಾನು ಹೊರ್ಸ್ಕೊಂಡು ಈಗ ಹೋಗಿ ಗಾಡಿ ತೊಗೊಂಬರೋಣ. ಒಂದು ಹಳೆ ಗಾಡಿನ ಕೊಟ್ಬಿಟ್ಟಿದ್ದಾರೆ. ಇವಾಗ ಗಾಡಿ ಇಲ್ಲ. ಒಳ್ಳೆ ಟೈಮ್ ನೋಡಿಕೊಂಡು ಇವಾಗ ಗಾಡಿ ತೊಗೊಂಬರೋಕೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಮೊನ್ನೆ ತೊಗೊಂಡು ಬರ್ಬೋದಿತ್ತು, ಬಟ್ ಮೊನ್ನೆ ಏನಾಯಿತು, ನಮಗೆ ಕೆಲಸ ಇರೋದ್ರಿಂದ ಹೋಗೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಫ್ರೀ ಮಾಡ್ಕೊಂಡು ಇವತ್ತು ಹೊರಡ್ತಾ ಇದ್ದೀವಿ. ಈಗ ಅರ್ಲಿ ಮಾರ್ನಿಂಗ್ ಹೋಗಿ ಈಗ ಗಾಡಿ ತೊಗೊಂಡು ಬಂದು ಶೋರೂಮ್ ಬಿಡಬೇಕಿತ್ತು. ಅಂದರೆ ಒಂದು ಪಾರ್ಟ್ ಅದರದ್ದು, ಅಂದರೆ ಒಂದು ಟೈಮರ್ ಚೈನ್ದು ಟೆನ್ಷನರ್ ತಂದು ಬರುತ್ತೆ ಅಡ್ಜಸ್ಟ್ ಮಾಡೋಕ್ಕೆ. ಆ ಟೆನ್ಷನರ್ದು ಪಾರ್ಟ್ಸ್ ಸಿಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಅದು ಇಲ್ಲಿ ಯಾವ್ದಾದ್ರು ಇದೆ, ಸಾಯಿ ಮೋಟರ್ಸ್ ಇದೆಯಲ್ಲ, ಹೀರೋ ಅವ್ರದ್ದು ಬನಶಂಕರಿಯಲ್ಲಿ. ಸೊ ಅಲ್ಲಿ ಪಾರ್ಟ್ ಅವೈಲಬಲ್ ಇದೆಯಂತೆ. ಸೊ ಆವಾಗ ಇಲ್ಲಿ ಸರ್ವಿಸ್ ಕೊಟ್ಟರೆ ಅದು ಮಾಡಿಸ್ಕೊಂಡು ಒಂದು ಪಾಲಿಷಿಂಗ್ ಎಲ್ಲ ಮಾಡಿಸಿ ತಗೊಂಡು ಬಂದು ಒಂದು ಪೂಜೆ ಎಲ್ಲ ಮಾಡಿಸಿದ್ರೆ ಅಫಿಷಿಯಲಿ ಚೇತನ್ ಅವ್ರದ್ದು ಗಾಡಿ ಆಗುತ್ತೆ. ಎಲ್ಲ ಪೂಜೆ ಎಲ್ಲ ಆದಮೇಲೆ ಇಂಡಿಯನ್ ಪಾಲಿಸಿ ಪ್ರಕಾರ ಅದನ್ನು ಇಂಡಿಯನ್ ಪಾಲಿಸಿ ಪ್ರಕಾರ ಡಾಕ್ಯುಮೆಂಟ್ಸ್ ಏನಿಲ್ಲ, ಅವ್ರಿಗೆ ಪೂಜೆ ಆಗಬೇಕಷ್ಟೇ. ಪೂಜೆ ಆದರೆ ಮಾತ್ರ ನಿಮ್ಮ ಗಾಡಿ ಅದು. ಪೂಜೆ ಮಾಡಿಸೋಣ. ಇವಾಗ ತಂದು ಸರ್ವಿಸಿಗೆ ಬಿಟ್ಟು ಇನ್ನೂ ಸ್ವಲ್ಪ ಕೆಲಸ ಇದೆ ಮಾಡೋಕ್ಕೆ. ಅದಷ್ಟು ಬೇಗ ನೀವು ನೋಡ್ತೀರಾ. ಅದ್ರ ಜೊತೆಗೆ ಪ್ಲಸ್ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ತೀವಿ, ಅದು ಇವತ್ತೇ ಮಾಡ್ತೀವಿ. ಎಲ್ಲ DIY ಮಾಡ್ತೀವಿ. ಪೂಜೆ ಮಾಡ್ಸೋಕೆ ಮುಂಚೆ ಸ್ವಲ್ಪ ಮಾಡಿಫೈ ಮಾಡೋಕ್ಕಿದೆ. ಗಾಡೀಲಿ ತಂದು ಹಾಕಿ ಸರ್ವಿಸ್ ಎಲ್ಲ ಮಾಡಿಸಿ ಪೂಜೆ ಮಾಡಿಸಿ ಬರೀ ಗಿವಿದ ಅಪ್ಡೇಟ್. ಹೋಗೋಣ ಅಂದರೆ ವಾಮಿಫಲ ಮಾಡಿ ಇದಾಗಿದೆ. ಸಿಗೋಣ ಅದು ಆಯ್ತಾ. ಫ್ಯೂಲ್ ಹಾಕ್ಸೋಣ ಅಂತ ಬಂದಿದ್ದೀವಿ. ಫ್ಯೂಲ್ ಹಾಕ್ಸ್ಕೊಂಡು ಬಂದಿಲ್ಲ ನಮ್ಗೆ. ತುಂಬ ಚಳಿ ಇದೆ. ಬೆಳಗ್ಗೆ ₹100 ಬರ್ತಾ ನೋಡಿ. ಹೆಸರೇನು ಮಾದೇವ ಅಂತ ₹100 ಬಂದ ನೋಡಿ. ನೋಡಿ ಈಗ ಕಳ್ಸಿರೋದು ಬಂದಿಲ್ಲ. ಹಾಂ ಬತ್ತಾಗಿ ಈಗ ಬರ್ತೀವಿ. ಒಂದ್ಸಲ ಮೆಸೇಜ್ ಬರೋದು ಲೇಟ್ ಆಗುತ್ತೆ. ಹಾಂ ಬರ್ತು. ಬೆಳಿಗ್ಗೆ ಒಳ್ಳೆ ಚಳಿ ಇದೆ. ಇದೆಯಾ ನಮಗೆ ಸರಿ ಆಗ್ತಿದೆ. ಇದೆ 10 ಗಂಟೆ ಆಗಲಿ ಯಪ್ಪ ಒಂದು ಸೆಕೆ ಆಗುತ್ತೆ. ಸತ್ತೋಗ್ತೀವಿ, ಅಷ್ಟು ಸೆಕೆ ಇದೆ ಬೆಂಗಳೂರಲ್ಲಿ. ಬಂದು ಇಲ್ಲಿ ರೀಚ್ ಆಗಿದ್ದೀವಿ. ಅಲ್ಲಿ ಕಾಣಿಸ್ತಿದ್ದೀರ ಅದೇ ಗಾಡಿ. ಹೇಗೆ ಅನಿಸ್ತಿದೆಯಾ? ವೆರಿ ಎಕ್ಸೈಟೆಡ್. ತುಂಬ ಖುಷಿ ಆಗ್ತದೆ. ಗಾಡಿ ಒಂದು ಅಂದ್ಕೊಂಡಿದ್ದು ಗಾಡಿ ತೆಗಿತಿದ್ದೀನಿ ಅಂತ. ಆಲ್ಮೋಸ್ಟ್ ಎಲ್ಲ ಫೈನಲ್ ಟಾಕ್ ಎಲ್ಲ ಮುಗಿದಿದೆ. ಏನಂದರೆ ಮಾತಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸೈನ್ ಮಾಡಿಕೊಂಡು ಏನೇನು ನೆಸೆಸಿಟಿ ಡಾಕ್ಯುಮೆಂಟ್ಸ್ ಬೇಕು ಎಲ್ಲನೂ ಇಟ್ಕೊಂಡು ಟ್ರಾನ್ಸ್ಫರಿಗೆ ರೆಡಿ ಆಗಬೇಕು. ಮತ್ತು ಗಾಡಿ ಸ್ವಲ್ಪ ಸರ್ವಿಸಿಗೆ ಬಿಡೋಕ್ಕಿದೆ. ಯಾಕಂದರೆ ಓನರ್ಶಿಪ್ ಚೇಂಜ್ ಆಗ್ತಿರೋದ್ರಿಂದ ನಾವು ಸ್ವಲ್ಪ ಎಲ್ಲ ಕರೆಕ್ಟಾಗಿದೆಯಾ ಏನು ಕತೆ ಅಂತ ನೋಡ್ಕೋಬೇಕಾಗುತ್ತೆ. ಗಾಡಿ ಕರೆಕ್ಟಾಗಿದೆ, ಬಟ್ ಆದರೂ ಅಂದ್ರೂ ಒಂದು ಮನೆಗೆ ಬರೋಕ್ಕಿಂತ ಮುಂಚೆ ಒಂದು ಸಲ ಫುಲ್ ಎಲ್ಲ
ಪರ್ಫೆಕ್ಟಾಗಿ ಬರಬೇಕು, 100% ಬರಬೇಕು. ಎಕ್ಸಾಕ್ಟ್ಲಿ, ಬಿಕಾಸ್ ಯಾವುದು ಕಾಂಪ್ರಮೈಸ್ ಆಗೋದು ಬೇಡ. when it comes to bike, don't compromise, try to be 100% with. ಓಕೆ, ಒಂದು ಗಾಡಿ ತೆಗೋಕ್ಕಿಂತ ಮುಂಚೆ ಏನೇನು ನೋಡಬೇಕು? ಫಸ್ಟ್ ಗಾಡಿ ತೆಗಿಯೋಕ್ಕಿಂತ ಮುಂಚೆ ಗಾಡಿ ಸ್ಟಾರ್ಟ್ ಮಾಡಿ ಇಂಜಿನ್ ಸೌಂಡ್ ಕೇಳಿ. ಫಸ್ಟ್ ಅದು ಇಂಪಾರ್ಟೆಂಟು. ಯಾಕಂದರೆ ಗಾಡಿ ಸ್ಟಾರ್ಟ್ ಮಾಡ್ತಿದ್ದಂಗೆ ನಿಮ್ಗೊಂದು ಗೊತ್ತಾಗುತ್ತೆ ಅದ್ರ ರಫ್ನೆಸ್ ಹೆಂಗಿದೆ, ಫುಲ್ಲು ವೇರ್ ಆ್ಯಂಡ್ ಟೇರ್ ಎಲ್ಲ ಹೆಂಗಾಗಿರುತ್ತೆ, ಇಂಜಿನ್ನು ಸೌಂಡ್ ಬರ್ತಿದೆಯಾ ಏನಾದರೂ. ಯಾಕಂದರೆ ಅದೊಂದು ಚಿಕ್ಕ ಚಿಕ್ಕ ಸೌಂಡೂ ಇಂಪಾರ್ಟೆಂಟ್. ಈಗ ಏನಾದರೂ ಒಂದು ಅನ್ಯೂಶುವಲ್ ಸೌಂಡ್ ಬರುತ್ತಲ್ಲ, ಸೌಂಡ್ ಬರಬಾರ್ದು. ಎಕ್ಸಾಕ್ಟ್ಲಿ, ಏನಾದರೂ ಅನ್ಯೂಶುವಲ್ ಸೌಂಡ್ ಬಂತು ಅಥವಾ ಏನಾದರೂ ಹಂಗಾಯಿತು ಅಂತಂದರೆ ಏನೋ ಮಿಸ್ ಹಿಡಿತಿದೆ ಅಂತ ಅರ್ಥ. ಫಸ್ಟ್ ಹೆಲ್ಮೆಟ್ ಬಿಚ್ಚು. ಏನು ಹೇಳು? ಹೆಲ್ಮೆಟ್ ಬಿಚ್ಚು. ಹೆಲ್ಮೆಟ್ ಇರಲಿ, ಬರೋಲ್ಲ, ಬಿಚ್ಚು. ಕಾನ್ಫಿಡೆನ್ಸ್ ಬಿಡುತ್ತೆ. ಕಾನ್ಫಿಡೆನ್ಸಲ್ಲಿ. ಸೊ ಫಸ್ಟ್ ಇಂಜಿನ್ ನೆಕ್ಸ್ಟ್ ಮೂಮೆಂಟೇ ನೀವು ನೋಡಬೇಕಿರೋದು. ಗಾಡಿ ಫುಲ್ ಪಾರ್ಟ್ಸ್ ಒಂದು ವಾಕ್ ಅರೌಂಡ್ ನೋಡಿ, ಏನಾದರೂ ಡ್ಯಾಮೇಜಸ್ ಇದೆಯಾ, ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆಯಾ, ಅಥವಾ ಏನಾದರೂ ಮೇಜರ್ ಆಗಿರೋದು ಏನಾದರೂ ಇಂಪ್ಯಾಕ್ಟ್ ಇದೆಯಾ, ಸುತ್ತ ನೋಡ್ಬೇಕು ಆ್ಯಕ್ಚುಲಿ. ಫಸ್ಟ್ಲಿ ಅದೊಂದು ನೋಡ್ಕೋಬೇಕು. ಯಾಕಂದರೆ ಏನಾದರೂ ಪಾರ್ಟ್ಸ್ ಏನಾದರೂ ಡ್ಯಾಮೇಜಸ್ ಇದ್ದರೆ ನಾವು ಅಲ್ಲೇ ಕ್ಲಾರಿಫೈ ಮಾಡ್ಕೋಬೋದು ಓನರ್ ಹತ್ರ. ಎಕ್ಸಾಕ್ಟ್ಲಿ ಅಲ್ವಾ? ಸೊ ಅದೊಂದು ನೋಡಬೇಕು. ಮತ್ತು ಮೇಯ್ನ್ ಇಂಜಿನ್ ಆದಮೇಲೆ ಫುಲ್ ವಾಕ್ ಅರೌಂಡ್ ಮಾಡಿ, ಬಾಡಿ ಏನಾದರೂ ಫುಲ್ ಎಲ್ಲ ಇಂಟ್ಯಾಕ್ಟ್ ಇದೆಯಾ, ಏನೂ ತೊಂದರೆ ಇಲ್ವಾ, ಡ್ಯಾಮೇಜಸ್ ಏನಾಗಿಲ್ವಾ, ಅದೆಲ್ಲ ನೋಡ್ಕೋಬೇಕಾಗುತ್ತೆ. ಅದಾದಮೇಲೆ ದೆನ್ ಇದೆಲ್ಲ ನಿಮಗೆ ಬಿಟ್ಟಿದ್ದು. ಯಾಕಂದರೆ ಟೈರ್ಸು ಅದು ಇದು ಎಲ್ಲ ನಿಮಗೆ ಟೈರ್ಸ್ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಟೈರ್ಸ್ ಅದನ್ನ ನಾವು ಅಕ್ಸೆಪ್ಟ್ ಮಾಡಲ್ಲ. ನಾವು ಏನಿದ್ರು ನಾವು ಹೋಗೋದೇ ರೈಸ್ಗೆ ಈಗ. ಯಾಕಂದರೆ ಬಿಕಾಸ್ ರೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನಾವು ನೋಡಿದ್ದೀವಿ. ನಮ್ಮ ಗಾಡಿಗೂ ಅದೇ ಹಾಕ್ಸಿದ್ದು. ಮತ್ತು ಈ ಲಾಸ್ಟ್ ರೈಡರು ನನ್ನ ಗಾಡಿ ಓಡಿಸಿದ್ನಲ್ಲ ಕಾರ್ನರ್ಸಿಂಗಲ್ಲಿ ಎಲ್ಲ ಸಿಚುವೇಷನ್ಲಿ ಚೆನ್ನಾಗೇ ಹ್ಯಾಂಡಲ್ ಮಾಡಿದೆ. ಸೊ ರೈಸ್ ಸಜೆಸ್ಟ್ ಮಾಡ್ಬೋದು, ಚೆನ್ನಾಗಿದೆ. ರೈಸಿಗೆ ಒಂದು ಬಿಗ್ ಥಮ್ಸ್ ಅಪ್. ಮತ್ತು ಈ ಕಮಿಂಗ್ ಟು ಈ ಗಾಡಿದು ನಮ್ಮದೆಲ್ಲ ಚೆಕ್ ಲಿಸ್ಟ್ ಕ್ಲಿಯರ್ ಆಗುತ್ತೆ. ಸೊ ಇವಾಗ ಫೈನಲಿ ಚೇತನ್ ಅವ್ರದ್ದು ಗಾಡಿ ಇಸ್ಕೊಂಡ್ವಿ. KA04 KD ನನ್ನ ಮಗ KD. ಸೊ ಇವಾಗ ಬಂದಿದ್ದೀವಿ ಹೀರೋ ಶೋರೂಮ್ಗೆ. ಚೇತನ್ ಗಾಡಿನ ಸರ್ವಿಸ್ ಬಿಟ್ಟಿದ್ವಿ. ಅದೇ ಇಸ್ಕೊಂಡು ಎಲ್ಲ ಪೇ ಮಾಡಿ ಮನೆಗೆ ಹೋಗಬೇಕು. ಸೊ ಬಂದಿದ್ದೀವಿ ಗಾಡಿ ನೋಡೋಕ್ಕೆ. ಇನ್ನೂ ಟೆನ್ಷನರ್ಸ್ ಎಲ್ಲ ಚೇಂಜ್ ಮಾಡಿಲ್ಲ. ನೆನ್ನೆ ಕೊಟ್ಟಿದ್ದು ಇನ್ನೂ ಮಾಡಿಟ್ಟಿಲ್ಲ. ಸೂಪರ್ವೈಸರ್ನ ಕೇಳಬೇಕು ಇವಾಗ ಏನು ಮಾಡ್ತಾರೆ ಅಂತ. ಫೈನಲಿ ಎಲ್ಲ ಕೆಲಸ ಆಗಿದೆ. ಇವಾಗ ಮಾಡಿಫಿಕೇಷನ್ ಎಲ್ಲ ಆಯಿತು, ಮುಗೀತು. ಸೊ ಇದೊಂದು ವಿಂಡ್ಶೀಲ್ಡ್ ಮಾತ್ರ ನನಗೆ ಸಿಕ್ಕಿಲ್ಲ. ಇದೊಂದು ವಿಂಡ್ಶೀಲ್ಡ್ನ ಚೇಂಜ್ ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಪಾರ್ಟ್ ಆಫ್ ವರ್ಕ್ ಆಗಿದೆ ಅಲ್ಲನೋ? ಆಲ್ಮೋಸ್ಟ್ ಎಲ್ಲ ಪಾರ್ಟ್ ಆಫ್ ವರ್ಕ್ ಆಗಿದೆ. ಅದೇ ಟೆನ್ಷನರ್ ಚೇಂಜ್ ಆಯಿತು. ಅದಾದಮೇಲೆ ಟೆನ್ಷನರ್, ಎಕ್ಸಲರೇಷನ್ ಕೇಬಲ್ ಮತ್ತು ಕ್ಲಚ್ ಕೇಬಲ್ ಇದಿಷ್ಟು ಚೇಂಜ್. ಆಮೇಲೆ ಇಂಡಿಕೇಟರ್ ಚೇಂಜ್ ಆಗಿದೆ. ಟೇಲ್ ಟೈಡಿ ಒಂದು ಮಾಡಿದ್ದೀವಿ. ಇದು ಪ್ರಾಜೆಕ್ಟ್ ಎಕ್ಸ್ದು ಟೇಲ್ ಟೈಡಿ. ಅದಾದಮೇಲೆ ಇದೊಂದು ಕ್ಯಾರಿಯರ್ ಒಂದು. ಅದಾದಮೇಲೆ ಇದೊಂದು ಫೋನ್ ಮೌಂಟ್, ಆಕ್ಸಿಲರೀಸ್ ಮತ್ತು ಹಜಾರ್ಡ್ ಲೈಟ್ಸ್. ಸೊ ಆಕ್ಸಿಲರೀಸ್ನ ಇಲ್ಲಿಗೆ ಫಿಟ್ ಮಾಡಿದ್ದೀವಿ. ಒಂದು ಬ್ರ್ಯಾಕೆಟ್ ಕೊಟ್ಟು ಇಲ್ಲಿಗೆ ಫಿಟ್ ಮಾಡಿದ್ದೀವಿ. ಸೊ ಇಷ್ಟೇ ಓವರಾಲ್. ಮತ್ತು ನಕಲ್ ಗಟ್ಸ್ ಇದಿಷ್ಟು ಓವರಾಲ್ ಮಾಡಿಫಿಕೇಷನ್ ಮಾಡಿದ್ದೀವಿ ಇವಾಗ ಸದ್ಯಕ್ಕೆ. ಮತ್ತು ಇದೊಂದು ಸೆಂಟರ್ ಸ್ಟ್ಯಾಂಡ್ ಒಂದು ಹಾಕಿದ್ದೀವಿ. ಸೆಂಟರ್ ಸ್ಟ್ಯಾಂಡ್ ತುಂಬ ಇಂಪಾರ್ಟೆಂಟ್. ಸೊ ಇಷ್ಟು ಕೆಲಸ ಆಗಿದೆ. ಸೊ ಲೆಟ್ಸ್ ಇಟ್ ಫಾರ್ ದಿಸ್ ಬ್ಲಾಗ್. ಈ ಥರ ಬ್ಲಾಗ್ನ ಎಂಡ್ ಮಾಡ್ತೀನಿ ಇಲ್ಲಿಗೆ. ಥ್ಯಾಂಕ್ ಯು.